ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆ ಸಮೀಪದ ಸಂಬೊಳ್ಯದ ಬಾಲಕ ಸುಮಂತ್ ಹತ್ಯೆಯಾಗಿ ಸರಿಸುಮಾರು 5 ತಿಂಗಳು ಕಳೆಯಿತು. ಇದೀಗ 6ನೇ ತಿಂಗಳು. ಇವತ್ತಿನವರೆಗೂ ಆ ಹತ್ಯಾ ಪ್ರಕರಣದ ಹಿನ್ನೆಲೆಯನ್ನು ಭೇದಿಸಲು ಬೆಳ್ತಂಗಡಿ ಪೊಲೀಸರಿಗೆ ಸಾಧ್ಯ ಆಗಲಿಲ್ಲ. ಬೆಳ್ತಂಗಡಿ DSP CK ರೋಹಿಣಿ ಅವರ ನೇತೃತ್ವದಲ್ಲಿ ಒಂದು ತಂಡ ಕೆಲಸ ಮಾಡ್ತಾ ಇದೆ ಎಂದು ಹೇಳಿಕೊಳ್ಳಲಾಗುತ್ತಿದೆ. ಆದರೂ ಇವತ್ತಿನವರೆಗೆ ಯಾವುದೇ ಬೆಳವಣಿಗೆಗಳು ನಡೆದಿಲ್ಲ. 10 ಹಲವು ಸಂಶಯಗಳಿತ್ತು, 10 ಹಲವು ವದಂತಿಗಳಿತ್ತು. ಆ ಸಂಶಯಗಳಿಗೆ ಮತ್ತು ವದಂತಿಗಳಿಗೆ ಉತ್ತರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಬೆಳ್ತಂಗಡಿ ಪೊಲೀಸರ ತಂಡಗಳು ವಿವಿಧ ರೀತಿಯಲ್ಲಿ ಪ್ರಯತ್ನಗಳನ್ನು ನಡೆಸಿದ್ದವು. ಎಲ್ಲ ಸಂಶಯಗಳಿಗೂ ಉತ್ತರವನ್ನು ಕಂಡುಕೊಳ್ಳಲಾಗಿತ್ತು. ಆರಂಭದಲ್ಲಿ ಬೈಕ್ ಸವಾರನ ಮೇಲೆ ಸಂಶಯ ಬಂತು. ಬೈಕ್ ಸವಾರನನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಕೊನೆಗೂ ಯಶಸ್ವಿಯಾಗಿದ್ದರು. ಆತನ ಹೇಳಿಕೆಯನ್ನು ದಾಖಲಿಸಿಕೊಂಡರು. ಆತನ ಬೈಕನ್ನು ಪರಿಶೀಲನೆ ಮಾಡಿದರು. ಆತ ಮುಂಜಾನೆ 6 ಗಂಟೆಯ ವೇಳೆಗೆ, ಅಂದರೆ ಸುಮಂತ್ ನಾಪತ್ತೆಯಾದಂತಹ ಸಂದರ್ಭದಲ್ಲಿ ಸುಮಂತ್ ಮನೆಯಿಂದ ಸ್ವಲ್ಪ ದೂರಕ್ಕೆ ಇರುವಂತಹ ರಸ್ತೆಯಲ್ಲಿ ಆತ ಹೋಗಿದ್ದು ಹೌದು. ಆ ಮುಂಜಾನೆಯ ವೇಳೆಗೆ ಅಲ್ಲಿಗೆ ಯಾಕೆ ಹೋದ ಎನ್ನುವುದಕ್ಕೂ ಪೊಲೀಸರಿಗೆ ಉತ್ತರಗಳು ಸಿಕ್ಕಿದೆ. ಅದರಲ್ಲಿ ಬೇರೆ ಬೇರೆ ವಿಚಾರಗಳು ಇವೆ. ಅದು ಪ್ರಸ್ತುತ ಅಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅದೆಲ್ಲ ಅವರವರ ವೈಯಕ್ತಿಕ ವಿಚಾರಗಳು. ತದನಂತರ ರಿಕ್ಷಾದ ವಿಚಾರವು ಪ್ರಸ್ತಾಪ ಆಗಿತ್ತು. ಅದು ರಬ್ಬರ್ ಟ್ಯಾಪಿಂಗಿಗೆ ಹೋಗುವಂತಹ ಕಾರ್ಮಿಕರನ್ನು ಕೊಂಡೊಯ್ಯುವಂಥ ರಿಕ್ಷಾ. ಆ ರಿಕ್ಷಾ ಚಾಲಕರೇ ರಬ್ಬರ್ ಟ್ಯಾಪಿಂಗ್ ಮಾಡುವರು, ಅವರ ಮನೆಯವರೇ ಆ ರಿಕ್ಷಾದಲ್ಲಿ ಹೋದವರು. ಆ ರಿಕ್ಷಾಕ್ಕೆ ಆ ಬೈಕ್ ಒರೆಸಿಕೊಂಡು ಹೋಗಿರುವುದು. ಅದರಿಂದ ರಿಕ್ಷಾ ಚಾಲಕರನ್ನು ಸಹ ಪೊಲೀಸರು ಪತ್ತೆ ಹಚ್ಚಿದ್ದರು ಮತ್ತು ಬೈಕ್ ತಾಗಿಕೊಂಡು ಹೋದಂತಹ ಭಾಗ, ಅಂದರೆ ಅದರ ಡೋರ್ ಏನಿದೆ ಅದನ್ನು ಸಹ FSLಗೆ ಪರೀಕ್ಷೆಗೆ ಕಳುಹಿಸಲಾಗಿತ್ತು. ಅದರ ವರದಿ ಬಂದಿದೆ. ಸುಮಂತನ ಪೋಸ್ಟ್ಮಾರ್ಟಮ್ ರಿಪೋರ್ಟು ಪೊಲೀಸರ ಕೈಗೆ ಆಂಶಿಕವಾಗಿ ಸಿಕ್ಕಿದೆ ಹೊರತು ಪರಿಪೂರ್ಣವಾದ ರಿಪೋರ್ಟು ಸಿಕ್ಕಿಲ್ಲ. ಮತ್ತು ಸುಮಂತಿನ ಸಾವಿಗೆ ನಿಖರವಾದ ಕಾರಣ ಏನು ಎನ್ನುವುದನ್ನು ಅನಾಲಿಸಿಸ್ ಮಾಡಲಿಕ್ಕೂ ಸಹ ಸದ್ಯಕ್ಕೆ ಪೊಲೀಸರಿಂದ ಸಾಧ್ಯ ಆಗಲಿಲ್ಲ. ಅವರು FSL ರಿಪೋರ್ಟ್ನ ನಿರೀಕ್ಷೆಯಲ್ಲಿ ಇದೆ. FSL ರಿಪೋರ್ಟು ಬಂದ ನಂತರ ಆ ರಿಪೋರ್ಟನ್ನು ಪೋಸ್ಟ್ಮಾರ್ಟಮ್ ಮಾಡಿದಂಥ ವೈದ್ಯರಿಗೆ ಕೊಟ್ಟು ಅವರು ಸಾವಿನ ಕಾರಣವನ್ನು ಅನಾಲಿಸಿಸ್ ಮಾಡಿ ಕೊಡುವಂತಹ ಅಂತಿಮ ವರದಿಗಾಗಿ ಪೊಲೀಸರು ಸದ್ಯಕ್ಕೂ ಕಾಯ್ತಾ ಇದ್ದಾರೆ. ಸಾಮಾನ್ಯವಾಗಿ ಇಂತಹ ಕ್ರೂಷಲ್ ಆಗಿರುವಂತಹ ಪ್ರಕರಣಗಳಲ್ಲಿ FSL ರಿಪೋರ್ಟು ಬರುವಾಗ ಸಾಧಾರಣವಾಗಿ 5 ರಿಂದ 6 ತಿಂಗಳು ಆಗುತ್ತದೆ ಎನ್ನುವುದು ಸತ್ಯ. ಆದ್ದರಿಂದ ಇವತ್ತಿನವರೆಗೂ ಅಂತಹ ರಿಪೋರ್ಟು ಬಂದಿಲ್ಲ. ಪೊಲೀಸರು ಸಹ ಅದನ್ನೇ ಕಾಯ್ತಾ ಇದ್ದಾರೆ. ಸ್ಥಳೀಯವಾಗಿ ಇದ್ದಂತಹ ಎಲ್ಲ ಸಂಶಯಗಳನ್ನು ಪೊಲೀಸರು ತನಿಖೆಯ ಮೂಲಕ ನಿವಾರಿಸಿದ್ದಾರೆ. ಆರಂಭದ 1-2-3 ತಿಂಗಳಲ್ಲಿ ಪೊಲೀಸರ ಒಂದು ತಂಡ ಈ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇತ್ತು. ಯಾವ ರೀತಿಯಲ್ಲಿ ತನಿಖೆ ನಡೆಸಿದರೂ ಪೊಲೀಸರಿಗೆ ಸರಿಯಾದ ರೂಟು ಸಿಕ್ಕಿರಲಿಲ್ಲ. ಪ್ರದೇಶದಲ್ಲಿ ಇದ್ದಂತಹ 3 ಮೊಬೈಲ್ ಟವರ್ಗಳಲ್ಲಿ ರೀಡ್ ಆಗಿರುವಂತಹ ಮೊಬೈಲ್ ನಂಬರ್ಗಳನ್ನು ಕ್ರೋಢೀಕರಿಸಲಾಗಿತ್ತು. ಅದನ್ನು ಪ್ರತಿಯೊಂದನ್ನು ಬೇರೆ ಬೇರೆ ರೀತಿಯಲ್ಲಿ ಅನಾಲಿಸಿಸ್ ಮಾಡಲಾಗಿತ್ತು. ಆಗ ಅಲ್ಲಿಗೆ ಬೇರೆ ಯಾರು ಬಂದಿಲ್ಲ ಎನ್ನುವಂತಹ ಮಾತುಗಳು ಸ್ಪಷ್ಟವಾಗಿತ್ತು. ಆದ್ದರಿಂದಾಗಿ ಸ್ಥಳೀಯವಾಗಿ ಏನೆಲ್ಲ ವದಂತಿಗಳಿದೆಯೋ ಆ ವದಂತಿಗಳಿಗೆ ಉತ್ತರ ಕಂಡುಕೊಂಡಿದ್ದಾರೆ. ಈಗ ಪೊಲೀಸರಿಗೆ ಇರುವಂತಹ ಸಮಸ್ಯೆ ಏನಂತ ಹೇಳಿದರೆ, ಸುಮಂತ್ ಹತ್ಯೆ ಯಾವ ಸಮಯಕ್ಕೆ ಆಯಿತು ಎನ್ನುವಂಥ ಸರಿಯಾದ ಮಾಹಿತಿಗಳು ಸಿಗಬೇಕಾಗಿದೆ. ಅದು ಸಿಗಬೇಕಾದ್ರೆ FSLನ ಅಂತಿಮ ವರದಿ ಬರಬೇಕು. ಆ ವರದಿಯ ಆಧಾರದಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿದಂಥ ವೈದ್ಯರು ರಿಪೋರ್ಟು ಕೊಡಬೇಕು. ಅದು 2 ಆಗದೆ ಸುಮಂತ್ ಸಾವಿನ ನಿಖರ ಸಮಯವನ್ನು ಅಂದಾಜಿಸಲು ಸಾಧ್ಯವಾಗುವುದಿಲ್ಲ. ಈಗ ಇರುವುದು ಏನಂತ ಹೇಳಿದರೆ, ಬೆಳಿಗ್ಗೆ 5:30 ಗಂಟೆಯಿಂದ ಬೆಳಿಗ್ಗೆ ಒಂದು 7 ಗಂಟೆಯ ಮಧ್ಯದಲ್ಲಿ ಆತನ
ಸಾವು ಸಂಭವಿಸಿರಬಹುದು, ಆ 2 ಗಂಟೆಗಳ ಅವಧಿಯಲ್ಲಿ ಆತನ ಸಾವು ಸಂಭವಿಸಿರಬಹುದು ಎನ್ನುವಂತಹ ಊಹೆಯೇ ಹೊರತು ಅದು ನಿಖರ ಮಾಹಿತಿಗಳು ಅಲ್ಲ. ಸ್ಥಳೀಯವಾಗಿ ಬೇರೆ ಬೇರೆ ರೀತಿಯಲ್ಲಿ ಆತಂಕದ ವಾತಾವರಣ ಇದೆ. ಶಾಲಾ ಬಾಲಕನೊಬ್ಬನನ್ನು, ಅದರಲ್ಲೂ ಪ್ರತಿಭಾವಂತನಾಗಿದ್ದಂಥ ಕನ್ನಡ ಸರಕಾರಿ ಶಾಲೆಯಲ್ಲಿ ಕಲಿಯುತ್ತಿದ್ದ ಬಾಲಕ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಾಗಿದ್ದಂಥ ಬಾಲಕ ಈ ರೀತಿಯಾಗಿ ನಾಪತ್ತೆಯಾಗಿ ನಂತರ ಶವವಾಗಿ ಪತ್ತೆಯಾದಂತಹ ಪ್ರಕರಣದ ಹಿನ್ನೆಲೆಯನ್ನು ಪೊಲೀಸರಿಗೆ ಭೇದಿಸಲಿಕ್ಕೂ ಸಾಧ್ಯ ಆಗಲಿಲ್ಲ ಎನ್ನುವಂಥದ್ದಾದರೆ ಕಾನೂನು ಮತ್ತು ಸುವ್ಯವಸ್ಥೆಯ ಬಗ್ಗೆ ಕೆಲವರಿಗೆ ಅಪಸ್ವರಗಳಿದೆ. ಜಿಲ್ಲಾ ಎಸ್ ಪಿ ಅರುಣ್ ಅವರ ನೇತೃತ್ವದಲ್ಲೇ ಈ ಪ್ರಕರಣದ ಮೇಲ್ವಿಚಾರಣೆ ನಡೆಯುತ್ತಿತ್ತು. ಬೆಳ್ತಂಗಡಿ DSP CK ರೋಹಿಣಿ ಅವರೇ ಪ್ರಕರಣದ ತನಿಖೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಆರಂಭದಲ್ಲಿಯೇ 2 ತಂಡಗಳನ್ನು ರಚಿಸಲಾಗಿತ್ತು. ಅದರಲ್ಲಿ ಕರ್ತವ್ಯ ನಿರ್ವಹಿಸಿದಂಥ ಸಿಬ್ಬಂದಿಗಳು 10 ಹಲವು ಪ್ರಕರಣಗಳನ್ನು ಭೇದಿಸಿದಂತಹ ಚಾಣಾಕ್ಷರಿದ್ದು. ಆದರೆ ದಿನ ಕಳೆದಂತೆಯೇ ಯಾವುದೇ ನಿಖರ ಮಾಹಿತಿಗಳು ಮತ್ತು ಸುಳಿವುಗಳು ಲಭ್ಯವಾಗದ ಹಿನ್ನೆಲೆಯಲ್ಲಿ ಒಂದು ತಂಡವನ್ನು ವಿಸರ್ಜಿಸಲಾಗಿತ್ತು. ಈಗ ಮತ್ತೊಂದು ತಂಡ ಈ ಬಗ್ಗೆ ತನಿಖೆ ನಡೆಸ್ತಾ ಇದೆ. ಆದರೂ ಆ ತಂಡಕ್ಕೆ ಬೇರೆ ಬೇರೆ ಪ್ರಕರಣಗಳ ತನಿಖೆಯ ಜವಾಬ್ದಾರಿ ಇದರಿಂದ ಈ ಪ್ರಕರಣದ ಬಗ್ಗೆ ಆಳವಾಗಿ ತನಿಖೆ ನಡೆಸಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಅದರಿಂದಾಗಿ ಇದು ದಿನದಿಂದ ದಿನಕ್ಕೆ ಮುಂದುವರಿತಾ ಹೋಗ್ತಾ ಇದೆ ಅಂತೇಳಿ. ಇಂತಹ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಹರೀಶ್ ಪೂಂಜಾ ಅವರು ಸುಮಂತನ ಮನೆಯವರನ್ನು, ತಂದೆ ತಾಯಿ ಇವರನ್ನು ಕರ್ಕೊಂಡು ನೇರವಾಗಿ ಜಿಲ್ಲಾ SP ಅವರನ್ನು ಭೇಟಿ ಮಾಡಿದ್ದಾರೆ. ಅವರೊಂದಿಗೆ ಕೂಲಂಕಷವಾಗಿ ಚರ್ಚೆ ನಡೆಸಿದ್ದಾರೆ. ಸ್ಥಳೀಯವಾಗಿ ಏನೆಲ್ಲ ಸಂಶಯಗಳಿವೆ, ಮಾಹಿತಿಗಳಿವೆ, ಯಾರೆಲ್ಲ ಏನೆಲ್ಲ ಮಾತನಾಡುತ್ತಿದ್ದಾರೆ ಎನ್ನುವ ಬಗ್ಗೆ ಸವಿಸ್ತಾರವಾಗಿ SP ಅವರಿಗೆ ವಿವರಿಸಿದ್ದಾರೆ. SP ಅವರು ಸಹ ಶಾಸಕರೊಂದಿಗೆ ಮತ್ತು ಸುಮಂತನ ಮನೆಯವರೊಂದಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ತನಿಖೆಯನ್ನು ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಿಲ್ಲ, ನಿರಂತರವಾಗಿ ತನಿಖೆ ನಡೀತಾ ಇದೆ. ಅದರ ಬಗ್ಗೆ ಫಾಲೋಅಪ್ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ ಹತ್ಯೆ ನಡೆದಿದೆ ಎನ್ನುವುದು ಒಂದು ಅಂಶವಾದರೆ, ಹತ್ಯೆ ಮಾಡಿದವರು ಯಾರು ಎನ್ನುವುದು ಎರಡನೇ ಅಂಶ. ಈ ಎರಡೂ ಅಂಶಗಳ ಬಗ್ಗೆ ನಮ್ಮ ತನಿಖೆ ಕೇಂದ್ರೀಕೃತಗೊಂಡಿದೆ. ಈಗಾಗಲೇ ಯಾರೆಲ್ಲ ವ್ಯಕ್ತಿಗಳನ್ನು ನಾವು ಸಂಪರ್ಕ ಮಾಡಬೇಕಿತ್ತೋ, ಯಾರೆಲ್ಲರನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂಥವ್ರನ್ನೆಲ್ಲನೂ ವಿಚಾರಣೆಗೆ ಒಳಪಡಿಸಿದ್ದೇವೆ. ಆದರೆ ಯಾವುದೇ ಸ್ಪಷ್ಟ ಸುಳಿವು ಸಿಕ್ಕಿಲ್ಲ. ಇನ್ನೊಂದು ಕೆಲವೇ ದಿನಗಳಲ್ಲಿ ಈ ಬಗ್ಗೆ ನಾವು ತನಿಖೆಯನ್ನು ತೀವ್ರಗೊಳಿಸುತ್ತೇವೆ ಮತ್ತು FSL ರಿಪೋರ್ಟು ಮತ್ತು ಪೋಸ್ಟ್ಮಾರ್ಟಮ್ನ ಅಂತಿಮ ವರದಿ ಇದಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ಆದರೆ ಸಂಬಂಧಪಟ್ಟ ಇಲಾಖೆಗಳ ಮೇಲೆ ಒತ್ತಡ ತಂದು ಆ ರಿಪೋರ್ಟನ್ನು ಆದಷ್ಟು ಶೀಘ್ರವಾಗಿ ಕಳಿಸುವಂಥ ಅದು ಕೋರಲಾಗ್ತಾಯಿದೆ ಎನ್ನುವಂಥ ಭರವಸೆಗಳನ್ನು ನೀಡಿದ್ದಾರೆ. SP ಅವರು ನೀಡಿದಂತಹ ಭರವಸೆಗಳ ಮೇಲೆ ಸುಮಂತನ ಮನೆಯವರು ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲದ್ರೆ ಈ ಪ್ರಕರಣವನ್ನು ಉನ್ನತ ಮಟ್ಟದ ತನಿಖೆಗೆ ಅಂದರೆ CODಗೆ ವಹಿಸಬೇಕು ಎನ್ನುವಂಥ ಆಗ್ರಹವೂ ಇದೆ, ಒತ್ತಡವೂ ಇದೆ. ಎಲ್ಲಿವರೆಗೆ ಸ್ಥಳೀಯ ಪೊಲೀಸರಿಂದ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿ ತೀರ್ಮಾನಕ್ಕೆ ಬಂದಲ್ಲಿ ಪೊಲೀಸ್ ಅಧಿಕಾರಿಗಳೇ ಅಂದರೆ SP ಅವರೇ ಈ ಪ್ರಕರಣವನ್ನು CODಗೆ ಒಪ್ಪಿಸಬಹುದು ಎನ್ನುವಂತಹ ಅಭಿಪ್ರಾಯವನ್ನು ಹಿರಿಯ ಅಧಿಕಾರಿಗಳಿಗೆ ರವಾನಿಸಿದ್ದಾರೆ. ಅವರು ಈ ಬಗ್ಗೆ ಕ್ರಮ ಕೈಗೊಳ್ಳಬಹುದು. ಆದರೆ ಸ್ಥಳೀಯ ಪೊಲೀಸರಿಗೆ ಆಗದಂಥ ಕೆಲಸವನ್ನು COD ಅಧಿಕಾರಿಗಳು ಬಂದು ಮಾಡ್ತಾರೆ ಎನ್ನುವಂಥ ವಿಶ್ವಾಸ ಸ್ಥಳೀಯ ಜನರಿಗೆ ಇರುವುದಿಲ್ಲ. ಯಾಕಂದರೆ ಸ್ಥಳೀಯ ಪೊಲೀಸರಿಗಾದರೆ ಕೆಲವೊಂದು ಸಂಪರ್ಕಗಳಿವೆ, ಸ್ಥಳೀಯವಾಗಿ ಕೆಲವೊಂದು ಮಾಹಿತಿದಾರರು ಇರ್ತಾರೆ. ಯಾರು ಯಾವುದೋ ಸಂದರ್ಭದಲ್ಲಿ ಏನೋ ಹೇಳಿದಂತಹ ಮಾತುಗಳು ಇದೆಲ್ಲವೂ ತನಿಖೆಯ ಸಂದರ್ಭದಲ್ಲಿ ಪ್ರಾಮುಖ್ಯತೆಯನ್ನು ಪಡೀತದೆ. ಅದರಿಂದಾಗಿ ಅಂತಹ ಸಂದರ್ಭದಲ್ಲಿ SP ಅವರು ನೀಡಿದಂಥ ಭರವಸೆ ಸುಮಂತ್ ಮನೆಯವರಲ್ಲಿ ಒಂದು ಆಶಾಭಾವನೆ ಮೂಡಿಸಿದೆ ಎನ್ನುವುದಂತೂ ಸತ್ಯ.